ಹೇಳಿದ್ದಾರೆ ನಾಲ್ವರು ಗಗನಯಾನಿಗಳು. ನಾಲ್ವರ ಆರೋಗ್ಯದ ಮೇಲೆ ವೈದ್ಯರು ತೀವ್ರ ನಿಗಾ ವಹಿಸಿದ್ದಾರೆ. ಹಲವು ದಿನಗಳ ಕಾಲ ಅವರು ಕ್ವಾರಂಟೈನಲ್ಲಿ ಇರಬೇಕಾಗತ್ತೆ, ಪರೀಕ್ಷೆಯನ್ನು ಕೂಡ ಮಾಡಬೇಕಾಗತ್ತೆ. ಯಾಕೆಂದರೆ ಅವರು ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಇದ್ದ ಕಾರಣಕ್ಕೆ ನಾಲ್ವರ ಆರೋಗ್ಯದಲ್ಲಿ ಅಸಮತೋಲನ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾಲ್ವರ ಆರೋಗ್ಯದ ಮೇಲೆ ತೀವ್ರ ನಿಗಾ ವಹಿಸಬೇಕಾಗತ್ತೆ. ನೋಡಿ, ಆಕಾಶ ಅಥವಾ ಗಗನಯಾತ್ರೆ ಇದೆಯಲ್ಲ, ಅದು ಸುಲಭ ಅಲ್ಲ. ಯಾಕೆಂತ ಹೇಳಿದ್ರೆ ಮೇಲೆ ಹೋದಂತೆಲ್ಲ ಗುರುತ್ವಾಕರ್ಷಣ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಹಂತದವರೆಗೆ ಅದಾದ ನಂತರದಲ್ಲಿ ಗುರುತ್ವಾಕರ್ಷಣೆ ಇರುವುದಿಲ್ಲ. ಗಾಳಿಯಲ್ಲಿ ತೇಲಾಡುವ ಹಾಗೆ ಯಾವುದೂ ಕೂಡ ಕೆಳಗೆ ಬಂದು ನಿಲ್ಲೋದಿಲ್ಲ. ಗಾಳಿಯಲ್ಲೇ ತೇಲುವಂಥ ವಾತಾವರಣಕ್ಕೆ ಎಂಟ್ರಿ ಆಗಿರ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ಭೂಮಿಗೆ ಬಂದ ತಕ್ಷಣ 18 ದಿನಗಳ ಕಾಲ ಅಲ್ಲಿನ ವಾತಾವರಣಕ್ಕೆ, ಅಲ್ಲಿನ ಕಂಡೀಷನ್ಸ್ಗಳಿಗೆ ಅವರು ಹೊಂದಿಕೊಂಡಿರ್ತಾರೆ, ಅಥವಾ ಅಷ್ಟು ಇಷ್ಟು ಅದನ್ನು ಒಪ್ಪಿಕೊಂಡಿರ್ತಾರೆ. ಸಡನ್ನಾಗಿ ಮನುಷ್ಯ ಭೂಮಿಗೆ ಬಂದ ತಕ್ಷಣ ಅದೆಲ್ಲವೂ ಕೂಡ ಏಕಾಏಕಿಯಾಗಿ ನಾರ್ಮಲಿಗೆ ಬಂದುಬಿಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವರಿಗೆ ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮಗಳು ಖಂಡಿತ ಬೀರುತ್ತೆ. ಯಾವುದೋ ಪಕ್ಕದ ಪ್ರದೇಶಕ್ಕೆ ಹೋಗಿ ಬಂದ್ರೆ ನಾವು, ಅಲ್ಲಿ ತುಂಬ ಶೀತ ಇತ್ತು, ತುಂಬ ಕೋಲ್ಡ್ ಇತ್ತು, ನಮಗೆ ವೆದರ್ ಸರಿ ಹೋಗ್ತಾ ಇಲ್ಲ, ಅಡ್ಜಸ್ಟ್ ಆಗ್ತಾ ಇಲ್ಲ, ಹಾಗಾಗಿ ನಮ್ಗೆ ಶೀತ ಆಗಿಬಿಟ್ಟಿದೆ ಅಥವಾ ಜ್ವರ ಬಂದುಬಿಟ್ಟಿದೆ, ಹಾಗೆಲ್ಲ ಹೇಳಿಕೊಳ್ಳುವಂಥ ವಾತಾವರಣಕ್ಕೆ ಒಗ್ಗಿಕೊಳ್ಳದೆ ಹೋದರೆ ಇದು ಭೂಮಿಯಲ್ಲ. ನಾವು ಭೂಮಿಯಲ್ಲ, ಪಕ್ಕದ ಊರಿಗೆ ಹೋದ್ರೇ ಅಲ್ಲಿನ ನೀರು, ಅಲ್ಲಿನ ಗಾಳಿ, ಅಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳದೆ ಕೆಲವಷ್ಟು ಆರೋಗ್ಯದ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಆದರೆ ಭೂಮಿಯನ್ನು ಬಿಟ್ಟು ಆಕಾಶ ಅಥವಾ ಭೂಮಿಯನ್ನು ಬಿಟ್ಟು ಬಾಹ್ಯಾಕಾಶ ಕೇಂದ್ರದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದು ಹುಡುಗಾಟದ ಮಾತಲ್ಲ. ಗಗನಯಾನ ಕೈಗೊಳ್ಳೋದು ಕೂಡ ಹುಡುಗಾಟದ ಮಾತಲ್ಲ. ಅನೇಕ ರೀತಿಯ ವ್ಯತಿರಿಕ್ತ ಸಮಸ್ಯೆಗಳು ಅವ್ರನ್ನ ಕಾಡ್ತಾ ಇರ್ತವೆ. ಸೊ ಹೀಗಾಗಿ ಅವರನ್ನು ಕ್ವಾರಂಟೈನ್ ಮಾಡಲಾಗುತ್ತೆ. ಕ್ವಾರಂಟೈನ್ ಮಾಡಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೀವ್ರ ನಿಗಾ ವಹಿಸಲಾಗುತ್ತೆ. ಪ್ರತಿಯೊಂದನ್ನು ಕೂಡ ಗಮನಿಸಿ ಅವರಿಗೆ ಬೇಕಾದ ರೀತಿಯಲ್ಲಿ ಸಹಜ ಸ್ಥಿತಿಗೆ ತರುವ ನಿಟ್ಟಿನಲ್ಲಿ ವೈದ್ಯರು ತೀವ್ರ ನಿಗಾ ವಹಿಸ್ತಾ ಇದ್ದಾರೆ. बस अब मिलने की मुलाकात है, अभी तक जो है आने की वो थी, अब मिलने की अपेक्षा है. बस जितनी जल्दी मिलेंगे उतनी जल्दी मिलेंगे हमसे. जब वो आ रहे थे, लैंड हो रहे थे, उस टाइम में काफी प्रार्थना कर रहे थे मन ही मन में, क्या कुछ ये तो अब ईश्वर से प्रार्थना करते हैं कि वही सब कुछ ले आवे, यही हमारे लिए ये देखो. आराम से शिवांशु के पिताजी तुम्हारे साथ है सर, जिस तरीके से हाथों में बस अब मिलने की एक्साइटमेंट की कोई लेवल नहीं, कोई सीमा नहीं. एक्साइटमेंट इतना ज़्यादा है और गर्व भी इतना ज़्यादा है कि वो शब्दों में नहीं बयान कर सकते. जब शुभांशु लैंड कर रहे थे उस वक्त आप काफी मन में हाँ, उस समय थोड़ा सा डर लगा था, क्योंकि सुनते यही थे कि आखिरी टाइम में ही गड़बड़ होता जो होता है. अब इस समय लगेगा मैम, तब तक आप बात लेकिन ईश्वर का शुक्र है कि सारी चीजें बहुत अच्छे से रही. सब अच्छे से हो गया. सब ईश्वर साथ में है. ईश्वर ने ही उसको वहाँ पहुँचाया था, उसी की दुआओं से उसी के सब पहुँचाया था, उसी ने सब सुरक्षित लैंड कराया. सब कुछ वही है. क्या कहेंगे अब आखिरी? अब कुछ नहीं, आगे आने वाली पीढ़ी को सबक लेना चाहिए, सीखना चाहिए. जिसको आगे बढ़ना है वो आगे बढ़े अपना इसी तरह से. ಅವರ ತಂದೆ ತಾಯಿಯ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ವಿ. ನನಗೆ ಅತ್ಯಂತ ಖುಷಿ ಇದೆ, ಹೆಮ್ಮೆ ಇದೆ, ಮಗನನ್ನು ನೋಡುವಂಥ ಬಯಕೆ ಇದೆ. ಸದ್ಯಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಮಗ ವಾಪಸ್ ಆಗಿದ್ದಿದೆಯಲ್ಲ ಅತ್ಯಂತ ಖುಷಿ ತಂದಿದೆ ಅಂತ ಹೇಳಿದ್ದಾರೆ. ಅದನ್ನು ಬಾಯಿ ಮಾತಿನಲ್ಲಿ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಆ ಖುಷಿಯನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರ ತಾಯಿ ಕೂಡ ಹೇಳಿದ್ದಾರೆ. ಇಡೀ ಭೂಮಿಗೆ ಮರಳುವಂಥ ಈ ಕ್ಷಣವನ್ನು ಆನಂದಿಸ್ತಾ ಇದ್ದಾರೆ ಅವರ ತಂದೆ ತಾಯಿ, ಅವರ ಬಂಧುಗಳು, ಅಭಿಮಾನಿಗಳೆಲ್ಲರೂ ಕೂಡ ಅತ್ಯಂತ ಖುಷಿಯಿಂದ ಭಾರತದ ಧ್ವಜವನ್ನು ಹಿಡಿದು ಮಗನನ್ನು ಸ್ವಾಗತಿಸುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ವಿ. ನೋಡಿ, ಶುಕ್ಲಾ ಅವರು ಗಗನಯಾನ ಆರಂಭ ಮಾಡಿದಾಗಲೂ ಕೂಡ ಅತ್ಯಂತ ಪ್ರೀತಿಯಿಂದ ನೆನೆಸಿಕೊಂಡು ಮಾತನಾಡಿದ್ರು ಭಾರತದ ಪರವಾಗಿ, ಅಥವಾ ಭಾರತದ ಹೆಮ್ಮೆಯ ಮಗನಾಗಿ. ಭಾರತದ ಪರವಾಗಿ ಶುಭಾಂಶು ಶುಕ್ಲಾ ಒಟ್ಟು 7 ವಿವಿಧ ಪ್ರಯೋಗಗಳನ್ನು ಅಲ್ಲಿ ಮಾಡಿದ್ದಾರೆ. ವಿಶೇಷ ಅಂದರೆ ಶುಕ್ಲಾ ನಡೆಸುವಂಥ 7 ಪ್ರಯೋಗಗಳ ಪೈಕಿ ಕರ್ನಾಟಕದ್ದು 4 ಪ್ರಯೋಗಗಳಿದೆ ಅಂತ. ಜೊತೆಗೆ ದೆಹಲಿಯ 2 ಪ್ರಯೋಗಗಳಿದೆ, ಕೇರಳದ 1 ಪ್ರಯೋಗ ಇದೆ ಅಂತ ಹೇಳಿ.
ಈಗ ಕಾಳುಗಳ ಮೊಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ನಮ್ಮ ಕರ್ನಾಟಕದ ಪ್ರಯೋಗಗಳೇನೇನು ಅಂತ ನೋಡೋದಾದರೆ, ಕಾಳುಗಳ ಮೊಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಕೃಷಿ ವಿವಿ IIT ಧಾರವಾಡದ ಕಾಳುಗಳನ್ನು ಅಲ್ಲಿ ಮೊಳಕೆ ಒಡೆಯುವ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಧಾರವಾಡದ ಕಾಳುಗಳು ಅಲ್ಲಿ ಮೊಳಕೆ ಒಡೆಯುವಂಥ ಪ್ರಯೋಗ ಮಾಡಿದ್ದಾರೆ. ಜೊತೆಗೆ ಗಗನಯಾತ್ರಿಗಳ ಮಜಲ್ ಲಾಸ್, ಬಾಹ್ಯಾಕಾಶದಲ್ಲಿ ಯಾತ್ರಿಗಳ ಮಜಲ್ ಲಾಸ್ ಬಗ್ಗೆ ಬೆಂಗಳೂರಿನ ಬ್ರಿಕ್ಕಿನ್ ಸ್ಟೆಮ್ ಸಂಸ್ಥೆ ಅಧ್ಯಯನ. ಇನ್ನೊಂದು ಕಡೆ IISCಯಿಂದ ಕಠಿಣ ಪರಿಸ್ಥಿತಿಯಲ್ಲಿ ಟಾರ್ಡಿಗ್ರೇಡ್ ಸೂಕ್ಷ್ಮಜೀವಿಗಳು ಅಲ್ಲಿ ಬದುಕುಳಿಯುವ ಬಗ್ಗೆ ಅಧ್ಯಯನ ಆಗಿದೆ ಅಂತ. ಎಲೆಕ್ಟ್ರಾನಿಕ್ ಡಿಸ್ಪ್ಲೇ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಿಂದ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಬಗ್ಗೆ ಅಧ್ಯಯನ ಆಗಿದೆ ಅಂತ. ಇನ್ನು ಖಾದ್ಯ ಸೂಕ್ಷ್ಮ ಪಾಚಿಗಳು, ನವದೆಹಲಿಯ ICGEB ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ 3 ಆಯ್ದ ಖಾದ್ಯಗಳ ಸೂಕ್ಷ್ಮ ಪಾಚಿಗಳ ಬೆಳವಣಿಗೆಗಳ ಬಗ್ಗೆ ಅಧ್ಯಯನ ಆಗಿದೆ. ಇನ್ನು ಆಹಾರ ಬೆಳೆಗಳ ಬೀಜಗಳು, ಕೇರಳದ IISTಯ ಸೂಕ್ಷ್ಮ ಗುರುತ್ವಾಕರ್ಷಣೆಗೆ ಹೋಗಿದ್ದಂಥ ಅಕ್ಕಿ, ಜೋಳ, ಎಳ್ಳು, ಬದನೆಕಾಯಿ, ಟೊಮೊಟೊ ಬೀಜಗಳ ಅಧ್ಯಯನ ಆಗಿದೆ ಅಂತ. ಭಾರತದ ಸಂಬಂಧಪಟ್ಟಂತೆ ಭಾರತಕ್ಕೂ ಕೂಡ ಬಹಳ ದೊಡ್ಡ ಈ ತಂತ್ರಜ್ಞಾನದ ಲಾಭ ಸಿಗುತ್ತೆ, ಬಾಹ್ಯಾಕಾಶದ ಸಂಶೋಧನೆಯ ಲಾಭ ಸಿಗುತ್ತೆ ಅಂಥೇಳಿ ತಾಯಿಯ ಕಣ್ಣಲ್ಲಿ ಆನಂದ ಭಾಷ್ಪ, ತಂದೆಯ ಕಣ್ಣಲ್ಲಿ ಧನ್ಯತಾ ಭಾವ ಇದೆ. ತಂದೆ ತಾಯಿ ಇಬ್ಬರು ಕೂಡ ಮಗನನ್ನು ವೆಲ್ಕಮ್ ಮಾಡಿಕೊಳ್ತಿದ್ದಾರೆ. ಕೇವಲ ತಂದೆ ತಾಯಿ ಮಾತ್ರ ಅಲ್ಲ, ಭಾರತ ಶುಭಾಂಶು ಶುಕ್ಲಾ ಅವರನ್ನು ಮಗನ ರೀತಿಯಲ್ಲೇ, ಭಾರತದ ಹೆಮ್ಮೆಯ ಪುತ್ರ ಅನ್ನುವ ರೀತಿಯಲ್ಲೇ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾರೆ. ಖುಷಿ ಅವರ ಕಣ್ಣಲ್ಲಿದೆ, ಮನಸ್ಸಲ್ಲಿದೆ, ಹೆಮ್ಮೆ ಇದೆ, ಭಾವನೆ ಇದೆ. ಅದರ ಜೊತೆಗೆ ನೋಡಿ, ಕೇವಲ ಭಾರತ ಅಲ್ಲ, ಅದರ ಜೊತೆಗೆ ಇನ್ನುಳಿದಂಥ 3 ಕೂಡ ಸೇಫಾಗಿ ಲ್ಯಾಂಡ್ ಆಗಿದ್ದಾರೆ. 7 ದಿನಗಳ ಕಾಲ ಅವರಿಗೆ ಗುರುತ್ವಾಕರ್ಷಣೆಗೆ ಒಗ್ಗುವಂಥ ರೀತಿಯಲ್ಲಿ, ಯಾಕಂತ ಹೇಳಿದರೆ ಭೂಮಿಯ ಗುರುತ್ವಾಕರ್ಷಣೆಗೆ ಒಗ್ಗುವ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆ ಬೇಕಾಗುತ್ತೆ. ಸಹಜ ಸ್ಥಿತಿಗೆ ಮರಳುವ ರೀತಿಯಲ್ಲಿ ಒಂದು ಚಿಕಿತ್ಸೆ ಬೇಕಾಗುವ